ಲಿಂಗಾಯತ ಅಂದರೆ ಅದು ಜಾತಿ ಅಲ್ಲ, ಮಾನವ ಹಕ್ಕುಗಳ ಪ್ರತಿಪಾದಕ. ಲಿಂಗಾಯತ ಅಂದರೆ ಯಾರು? ಮಾನವ ಹಕ್ಕುಗಳ ಪ್ರತಿಪಾದಕ ಆತ. ಮಾನವ ಹಕ್ಕು ಪ್ರತಿಪಾದನೆ ಇವತ್ತಿಂದಲ್ಲ. ಇವತ್ತು ನೀವು ಮಾನವ ಹಕ್ಕು ಪ್ರತಿಪಾದನೆಯ ಸಂಸ್ಥೆಯನ್ನು ಕಟ್ಟಿದ್ರಿ. 1000 ವರ್ಷದ ಹಿಂದೆ ಬಸವಣ್ಣ ಕಟ್ಟಿದ್ದಾನೆ. ದಾಸಿಯ ಪುತ್ರನಾಗಲಿ, ವೇಶ್ಯ ಪುತ್ರನಾಗಲಿ ಶಿವದೀಕ್ಷೆ ಪಡೆದ ನಂತರ ಪಾದೋದಕ ಪ್ರಸಾದ ತೆಗೆದುಕೊಳ್ಳುವುದೇ ಯೋಗ್ಯ. ಇದು ಮಾನವ ಹಕ್ಕು ಪ್ರತಿಪಾದನೆ ಇದೆಯಲ್ಲ ಬಸವಣ್ಣನವರದು. 12,000 ಜನ ವೇಶ್ಯರನ್ನು ಶರಣೆಯರನ್ನು ಮಾಡುವ ಹಕ್ಕು ಪ್ರತಿಪಾದನೆ ಇದೆಯಲ್ಲ. ಶೆಟ್ಟಿಯೆಂಬೆನೆ ಶಿರಿಯಾಳನ, ಮಾದಾರನೆಂಬೆನೆ ಚೆನ್ನಯ್ಯನ, ದೋಹಾರನೆಂಬೆನೆ ಕಕ್ಕಯ್ಯನ, ನಾನು ಹಾರುವನೆಂದರೆ ಕರ್ಣದಲ್ಲಿ ಜನಿಸಿದವರುಂಟೆ ವರ್ಣ ನನ್ನ ಕೆಂ ಪ್ರಯೋಜನ. ಬಸವಣ್ಣನವರನ್ನು ಒಪ್ಪಿಕೊಳ್ಳಬೇಕಾದ್ರೆ ಬಹಳ ದೊಡ್ಡ ಹೃದಯ ಬೇಕ್ರಿ. ಅಧಿಕಾರಕ್ಕಾಗಿ ಅನೇಕ ಪಕ್ಷಗಳು ಸಿಗಬಹುದು, ಬದುಕಿಗಾಗಿ ಬಸವ ಪಕ್ಷ ಇದೆ ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮಾತು.